ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಮನೆಯಲ್ಲಿ ಸುಲಭವಾಗಿ ಪಾಪ್ಕಾರ್ನ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಸ್ವೀಟ್ ಕಾರ್ನ್, ಸಾಲ್ಟ್, ಸನ್ಫ್ಲವರ್ ಆಯಿಲ್, ಅಡಿಗೆ ಅರಿಶಿಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲ್, ಫ್ಲೇವರ್ಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಅರಿಶಿಣವನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಕಾದ ನಂತರ ಈ ಮಿಶ್ರಣಕ್ಕೆ ಸ್ವೀಟ್ ಕಾರ್ನನ್ನು ಸೇರಿಸೋಣ. ಸ್ವೀಟ್ ಕಾರ್ನ್ ಸೇರಿಸಿದ ಮಿಶ್ರಣವನ್ನು ಚಿಟಪಟ ಶಬ್ದ ಬರುವವರೆಗೂ ಬಾಡಿಸೋಣ. ನೀವು ನೋಡ್ತಾ ಇರ್ಬೋದು, ಮಧ್ಯೆ ಎಲ್ಲೂ ಸ್ಟಾಪ್ ಮಾಡದೆ ಸ್ವೀಟ್ ಕಾರ್ನನ್ನು ಬಾಡಿಸ್ತಾ ಇದ್ದೇವೆ. ನೋಡಿ, ಚಿಟಪಟ ಶಬ್ದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಶಬ್ದ ಸ್ಟಾರ್ಟ್ ಆದ ನಂತರ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಮಧ್ಯದಲ್ಲಿ 1-2 ಬಾರಿ ಕುಕ್ಕರನ್ನು ಶೇಕ್ ಮಾಡಬೇಕು, ಏಕೆಂದರೆ ತಳದಲ್ಲಿ ಕೆಲವೊಮ್ಮೆ ಸ್ವೀಟ್ ಕಾರ್ನ್ ಉಳಿದುಕೊಳ್ಳುತ್ತದೆ. ಚಿಟಪಟ ಶಬ್ದ ನಿಂತ ನಂತರ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡೋಣ. ಪಾಪ್ಕಾರ್ನ್ ಹೇಗಿದೆ ನೋಡಿ. ಸವಿಯಲು ರುಚಿಕರವಾದ ಪಾಪ್ಕಾರ್ನ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.